ಘಟನಾ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಡಿಸಿ ಸಂಗಪ್ಪ. ಅವರ ಜೊತೆಗೆ ಎಸ್ಪಿ ಸಿದ್ಧಾರ್ಥ ಅವರು ಕೂಡ ಇದ್ರು. ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಚರ್ಚೆ ಕೂಡ ಮಾಡಿದ್ದಾರೆ. ಪರಿಸ್ಥಿತಿ ಶಾಂತಿಯುತವಾಗಿದೆ. ಸದ್ಯಕ್ಕೆ ಇಂಥ ಘಟನೆ ಆಗಬಾರ್ದಿತ್ತು. ಮುಂದೆ ಯಾವುದೇ ರೀತಿ ಈ ಥರ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ನಾವು ನಿಗಾ ವಹಿಸಿದ್ದೀವಿ. ಸಂಜೆ 5 ಗಂಟೆಗೆ ಎರಡೂ ಗುಂಪಿನವರನ್ನ ಕರೆದಿದ್ದೀವಿ, ಶಾಂತಿ ಸಭೆ ಕರೆದಿದ್ದೀವಿ. ಅದರಲ್ಲಿ ಇತ್ಯರ್ಥ ಆಗುತ್ತೆ ಎಲ್ಲವೂ ಅನ್ನುವಂಥದ್ದನ್ನು ಸಂಗಪ್ಪ ಅವರು ಹೇಳಿದರು. ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಮಾತಾಡಿದ್ದಾರೆ. ಸೊ ಡಿಸಿ ಸಂಗಪ್ಪ ಅವರು ಈಗ ಅಲ್ಲಿ ಹೋಗಿ ಒಂದು ಸ್ಥಳ ಪರಿಶೀಲನೆಯನ್ನು ಮಾಡಿ ಬಂದು ನಂತರ ಸಂಜೆ 5 ಗಂಟೆಗೆ ಇನ್ನೇನು ಕೆಲವೇ ಹೊತ್ತು ಸಂಜೆ 5 ಗಂಟೆಗೆ ಒಂದು ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲಿ ಎರಡೂ ಸಮುದಾಯದವರನ್ನು ಕೂರಿಸಿ ಮಾತಾಡ್ತೀವಿ. ಎಲ್ಲವೂ ಕೂಡ ಈಗ ಸದ್ಯಕ್ಕೆ ಶಾಂತಿಯುತವಾಗಿದೆ. ಯಾವುದೇ ಅಹಿತಕರ ಘಟನೆಗಳು ಈಗ ಸದ್ಯಕ್ಕೇನು ಅಲ್ಲಿ ನಡೆದಿಲ್ಲ. ಮುಂದೆಯೂ ಕೂಡ ಆಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೋತೀವಿ ಅನ್ನುವಂಥದ್ದನ್ನು ಡಿಸಿ ಹೇಳಿದ್ದಾರೆ. ಇದಕ್ಕೂ ಮುಂಚೆ ಅಲ್ಲಿ ಒಂದು ರೀತಿ ಸ್ವಲ್ಪ ಪ್ರಕ್ಷುಬ್ಧ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಬಾಗಲಕೋಟೆ ಎಸ್ಪಿ ಎದುರು ಮಾಜಿ ಶಾಸಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಸ್ಪಿ ಸಿದ್ಧಾರ್ಥ ಗೋಯಲ್ ಎದುರು ವೀರಣ್ಣ ಚರಂತಿಮಠ ಅವರು ಗರಂ ಆಗಿದ್ರು. ನಿಮಗೆ ಧೈರ್ಯ ಇದ್ರೆ ಆ ಗುಂಪಿನ 4 ಹೊಡೀರಿ ನೋಡೋಣ, ಪೊಲೀಸರಿಗೆ ಧೈರ್ಯ ಇದ್ರೆ ಹೊಡೀರಿ ನೋಡೋಣ ಅಂತೇಳಿ ಆವಾಜ್ ಹಾಕಿದ್ರು. ಮೇಲೆ ಮೋದಿ ಸರ್ಕಾರ ಇದೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಬಾಗಲಕೋಟೆ ಎಸ್ಪಿ ಗೋಯಲ್ ಮುಂದೆ ಚರಂತಿಮಠ ಗರಂ ಆದಂಥ ರೀತಿ ಇದು. ನಿಮ್ ಪೊಲೀಸರಿಗೆ ಧೈರ್ಯ ಇದ್ರೆ